ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ಮೊದಲನೇ ದಿನ ವಚನ ಹೇಳ್ತಾ ಇದ್ದೀನಿ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳ. ಲೋಕದೋಳ್ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದರ ಅರ್ಥ ಏನಂದ್ರೆ, ಬೆಟ್ಟದ ಮೇಲೆ ಮನೆ ಮಾಡಿದವರು ಕಾಡು ಪ್ರಾಣಿಗಳಿಗೆ ಹೆದರಿದರೆ ಅಲ್ಲಿ ವಾಸಿಸಲು ಸಾಧ್ಯವಿರುವುದಿಲ್ಲ. ಸಮುದ್ರದ ದಡದಲ್ಲಿ ಮನೆ ಮಾಡಿದವರು ಅಲೆಗಳ ಸದ್ದಿಗೆ ಹೆದರಿದರೆ ಬದುಕು ನಡೆಸಲು ಸಾಧ್ಯವಿಲ್ಲ. ಸಂತೆಯ ಮಧ್ಯ ಮನೆ ಮಾಡಿದವನು ಅಲ್ಲಿನ ಗದ್ದಲಕ್ಕೆ ಮುಜುಗರ ಪಟ್ಟುಕೊಂಡರೆ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ಹಾಗೆಯೇ ನಾವು ಈ ನಮ್ಮ ಸಮಾಜದಲ್ಲಿ ಹುಟ್ಟಿದ ಮೇಲೆ ಜನ ಆಡುವ ಮಾತುಗಳಿಗೆ, ಹೊಗಳಿಕೆಗಳಿಗೆ ಅಥವಾ ತೆಗಳಿಕೆಗಳಿಗೆ, ಸ್ತುತಿ ನಿಂದೆಗೆ ಅಂಜಬಾರದು. ಯಾರೋ ಏನೋ ಅಂದ್ರು ಎಂದು ಕೋಪ ಮಾಡಿಕೊಳ್ಳದೆ ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕರಿಸಿ ಸಮಾಧಾನವಾಗಿ ಮುನ್ನಡೆಯಬೇಕು. ಹಾಗೆಯೇ ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.